ಮೊದಲನೇ ದಿನ ನಾನು ಶಿಕ್ಷಕನಾಗಿ ನನ್ನ ಹುಟ್ಟೂರಿನಲ್ಲೇ ನಾನು ಶಿಕ್ಷಕನಾಗಿ ನಾನು ಹೋದೆ. ಅವತ್ತು ನಾನು ಕನ್ನಡ ಟೀಚ್ ಮಾಡಲಿಕ್ಕೆ ಹೋದಾಗ 7ನೇ ತರಗತಿನಲ್ಲಿ ಪಿಟೀಲು ಚೌಡಯ್ಯ ಎಂಬ ಪಾಠವನ್ನು ನಾನು ಮೊದಲನೇ ದಿನವೇ ನಾನು ಪ್ರಾರಂಭ ಮಾಡಿದೆ. ನಿಜವಾಗಲೂ ಆ ಪಿಟೀಲು ಚೌಡಯ್ಯ ಅಂದೊಡನೆ ಇವತ್ತು ಏನು ಕಣ್ಮರೆಯಾಗಿದ್ದಾರೋ ಅಂಬರೀಷ್ ಅವರ ತಾತ, ಅವರು ಆ ಪಿಟೀಲು ಚೌಡಯ್ಯನವ್ರಿಗೆ ವಿದ್ಯೆ ಬರೋದಿಲ್ಲ. ಅವರು ಎಲ್ಲ ಕುಳಿತಿರ್ತಾರೆ, ಅರಿಗೋಲಿಗಾಗಿ ಕಾದು ಕುಳಿತಿರ್ತಾರೆ. ಅವರು ಏನೋ ಮಗು, ಅರಿಗೋಲಿಗಾಗಿ ಕುಳಿತಿರುವಂಥ ನಿನಗೆ ಅಕ್ಷರ ವಿದ್ಯೆ ಇಲ್ಲ ಮಗು, ನಿನಗೆ ಸಂಗೀತ ವಿದ್ಯೆ ಅಂತ ಹೇಳಿ ಆ ಒಂದು ಇದನ್ನು ಹೇಳಿದಾಗ ನಾನು ಆ ಮೊದಲನೇ ದಿನವೇ ನಾನು ಕನ್ನಡ ಪಾಠವನ್ನು ನಾನು 7ನೇ ತರಗತಿಗೆ ನಾನು ಮಾಡಿದಾಗ ನನಗೆ ಎಷ್ಟು ಆನಂದ ಆಯಿತು ಅಂತಂದರೆ ಹೇಳಲ್ಲ ಸಾಧ್ಯ. ಶಿಕ್ಷಕ ಅಂದೊಡನೆ ಶಿಕ್ಷಣದ ರೂಪುರೇಷೆಗಳನ್ನು ಹಾಕಿಕೊಟ್ಟು ಭಾರತದ ಪ್ರತಿಭಾನ್ವಿತ ಪ್ರಜೆಯನ್ನಾಗಿ ಸೃಷ್ಟಿ ಮಾಡ್ತಕ್ಕಂಥ ಒಂದು ಕಲಾತ್ಮಕ ಜ್ಞಾನಾತ್ಮಕ ಶಿಕ್ಷಕನಾಗ್ಬೋದು ನಾನು ಅಂತೇಳಿ ನನಗೆ ಅವತ್ತೇ ಪರಿಕಲ್ಪನೆಯನ್ನು ನಾನು ಪಡ್ಕೊಂಡೆ. ನನಗೆ ನನ್ನ ಶಾಲೆಯ ಶಿಕ್ಷಕರು ಹಾಗೂ ಏನು ಸೌತ್ ಅಂಡ್ ನಾರ್ತ್, ಉತ್ತರ ತಾಲೂಕು ಮತ್ತು ದಕ್ಷಿಣ ತಾಲೂಕಿನಲ್ಲಿ ಇರ್ತಕ್ಕಂಥ ಶಿಕ್ಷಕರು, ಇವತ್ತು ವೆಂಕಟೇಶ್ಗೌಡರು ಅಂತ ಆಲೆ ಕೂಡ ಹೇಳಿದೆ ನಾನು. ನನ್ನ ಗುರುಗಳು ಕೂಡ, ಅವರು ಕೂಡ ಪ್ರಾಥಮಿಕ ಹಂತದಲ್ಲಿ ಅದ್ಭುತವಾದಂಥ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿದ್ದಾರೆ. ನೀವು ಅವ್ರನ್ನೂ ಹೋಗಿ ಸಂದರ್ಶನ ಮಾಡ್ಬೋದು. ಮತ್ತು ಜೆ ಲಿಂಗಯ್ಯನವರು ಅಂತ ಹೇಳಿ ಅವರು ಇವತ್ತೇನು ಒಳ್ಳೆ ಸಾಧನಾತ್ಮಕವಾದಂಥ ಪ್ರತಿಭಾನ್ವಿತ ಶಿಕ್ಷಕರಿಗೆ ಯಾವುದೇ ನೋವಾಗದ ರೀತಿಯಲ್ಲಿ ಅವರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಹೋರಾಟದ ಬದುಕಿನಲ್ಲೇ ಇಂದೂ ಕೂಡ ಕಾಲ ಕಳೆದು ಅವರು ಯಾವುದೇ ರೀತಿಯಾದಂಥ ಬೆಂಗಳೂರಿನಲ್ಲಿ ತನ್ನ ಸ್ವಂತ ನೆಲೆಯನ್ನು ಕೂಡ ಮಾಡ್ಕೊಳ್ಳದೆ ಇರ್ತಕ್ಕಂಥ ಶಿಕ್ಷಕ ಹೋರಾಟದ ಬದುಕಿನಲ್ಲಿರ್ತಕ್ಕಂಥ ಶಿಕ್ಷಕರು ಅಂದರೆ ಜುಟ್ನಳ್ಳಿ ಲಿಂಗಯ್ಯನವರು. ಅವರು ಕೂಡ ಇಲ್ಲೇ ಇದ್ದಾರೆ. ಮತ್ತು ನನ್ನ ಶಾಲೆಯಲ್ಲಿ ಉತ್ತಮವಾದಂಥ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಕೋಡಿ ರಂಗಯ್ಯನವರು, ಶ್ರೀಮತಿ ಪ್ರೇಮ ಅವರು ಅದೇ ಶಾಲೆಯಲ್ಲಿ, ಅದೇ ಏರಿಯಾದಲ್ಲಿ ಹುಟ್ಟಿ, ಅದೇ ಶಾಲೆಯಲ್ಲಿ ಓದಿ, ಅದೇ ಶಾಲೆಯಲ್ಲಿ ಶಿಕ್ಷಕಿಯಾಗಿ, ಅದೇ ಶಾಲೆಯಲ್ಲಿ ನಿವೃತ್ತಿ ಹೊಂದಿರತಕ್ಕಂಥ ಉತ್ತಮ ಹಿಂದಿ ಶಿಕ್ಷಕಿ. ಜೊತೆಗೆ ಪ್ರಾಥಮಿಕ ಹಂತದಲ್ಲಿ ಮಾದೇವಪ್ಪ, ಹುಚ್ಚೇಗೌಡ, ಮತ್ತು ನಳಿನಾ ಶಾಂತಕುಮಾರಿ, ರೋಸಿ ಕೆರೋಲಿನ್, ಆ ಪ್ರಾಥಮಿಕ ಹಂತದಲ್ಲಿ ವಿಶ್ವನಾಥ್ ಅಂತ ಹೇಳಿದ್ರು, ಎಂ.ಆರ್. ವೀರಣ್ಣ ಇದ್ದರು, ಹೊನ್ನಪ್ಪನವರಿದ್ದರು. ಇವರೆಲ್ಲ ಪ್ರಾಥಮಿಕ ಹಂತದಲ್ಲಿದ್ದರೆ, ನನ್ನ ಪ್ರೌಢಶಾಲಾ ಹಂತದಲ್ಲಿ ಸೀತಾ ಚಿಕ್ಕಪ್ಪಯ್ಯನವರು, ಎನ್ ಹನುಮಂತ ರೆಡ್ಡಿಯವರು, ಪ್ರಕಾಶ್ರವರು, ಆಮೇಲೆ ಎನ್.ಎಸ್. ಶಿವಕುಮಾರ್ ಅವರು, ಮತ್ತು ಜಿ ಮರುಸ್ವಾಮಿಯವರು, ರಮೇಶ್ರವರು, ಈ ಶ್ರೀಮತಿ ಪ್ರೇಮ ಅವರು, ಮತ್ತು ಕಲಾ ಶಿಕ್ಷಕಿಯಾಗಿ ಅವರು ಒಬ್ಬರು ಇದ್ದರು. ಹೀಗೆ ಪುರುಷೋತ್ತಮ್ ಅಂತೇಳಿ ಹೀಗೆ ಇವತ್ತಕ್ಕೂ ಕೂಡ ಇದ್ದಾರೆ. ಅವರಲ್ಲಿ ಕೆಲವರು ಅಸ್ತಂಗತರಾಗಿದ್ದಾರೆ, ಇನ್ನು ಕೆಲವರು ಇದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ, ಇದ್ದಾರೆ. ಶಿಕ್ಷಕನಾಗಿ ಬೆಸ್ಟ್ ಡೇ ಅಂತ ಏನು ಅಂತಂದರೆ, ಯಾವ ಶಿಕ್ಷಕ ಪಾಠವನ್ನು ಮಾಡಿ ಆ ಪಾಠವನ್ನು ವಿದ್ಯಾರ್ಥಿ ಕೇಳಿ ಅದೇ ರೀತಿ ಪ್ರಚುರಪಡಿಸಿ ನಾವು ಹೇಳ್ಕೊಟ್ಟದ್ದನ್ನು ಯಾವುದೇ ತಪ್ಪಿಲ್ಲದೆ ಮತ್ತೆ ನಮಗೆ ಒಪ್ಪಿಸ್ತಾರಲ್ಲ, ಆ ಒಂದು ಡೇನೇ ಶಿಕ್ಷಕನಿಗೆ ಪವಿತ್ರವಾದ ದಿನ. ಕಾರಣ ಇಷ್ಟೇ, ಶಿಕ್ಷಕ ಒಂದು ತರಗತಿಯಲ್ಲಿ 40 ಜನ ಶಿಕ್ಷಕರಿರ್ತಾರೆ, 40 ಜನ ವಿದ್ಯಾರ್ಥಿಗಳಿರ್ತಾರೆ. ಆ 40 ಜನ ವಿದ್ಯಾರ್ಥಿಗಳಿಗೂ ಕೂಡ ಒಂದೇ ರೀತಿಯಾದ ಪಾಠವನ್ನು ಮಾಡ್ತಾ ಇರ್ತಾರೆ. ಅಂತ ಪಾಠ ಮಾಡ್ತಾ ಇರುವಾಗ 40 ಜನ ವಿದ್ಯಾರ್ಥಿಗಳಲ್ಲಿ ಯಾವ ವಿದ್ಯಾರ್ಥಿ
ನಾನು ಹೇಳ್ಕೊಟ್ಟಂಥ ಪಾಠವನ್ನ ಮತ್ತೆ ಶಿಕ್ಷಕನಿಗೆ ಒಪ್ಪಿಸ್ತಾರೋ ಆ ಒಂದು ದಿನ ಇದೆಯಲ್ಲ, ಸ್ವರ್ಗಕ್ಕೆ ಮೂರೆಯಡಿ ಅಂತ ಅನ್ಕೋತಾರೆ ಆ ಶಿಕ್ಷಕ. ಅದು ಪವಿತ್ರವಾದ ದಿನ. ಮತ್ತೆ ದೈಹಿಕ ಶಿಕ್ಷಕನ ಸಂದರ್ಭದಲ್ಲಿ ಯಾವ ವಿದ್ಯಾರ್ಥಿ ಭಾವೈಕ್ಯತೆಯನ್ನು ಮೂಡಿಸ್ತಾ, ದೇಶಾಭಿಮಾನವನ್ನು ಮೂಡಿಸ್ತಾ, ನಾಯಕತ್ವದ ಗುಣವನ್ನು ಹೊಂದ್ಕೋತಾನೋ, ಹೊಂದಾಣಿಕೆ, ಸೌಹಾರ್ದತೆ, ಸ್ನೇಹ ಮನೋಭಾವ, ನಾಯಕತ್ವದ ಗುರಿ, ಇವೆಲ್ಲವನ್ನ ಹೊಂದ್ಕೊಂಡಿರ್ತಕ್ಕಂಥ ಮಗು ಸಿಕ್ತಾರಲ್ಲ, ಅಂಥ ದಿನ ಶಿಕ್ಷಕನಿಗೆ ಪವಿತ್ರವಾದ ದಿನ ಅಂತ ಅನ್ನೋದು. ಅಂಥ ಒಂದು ದಿನ ನನಗೆ ಒಬ್ಬ ವಿದ್ಯಾರ್ಥಿ ಖೋಖೋ ಆಟ ಆಡಿಸ್ತಾ ಇದ್ದಾಗ, ಇದೇ ಇವತ್ತು ರೈಲ್ವೆ ಮಂತ್ರಿಯಾಗಿರ್ತಕ್ಕಂಥ ವಿ ಸೋಮಣ್ಣವರು ಅವರ ಏರಿಯಾದಲ್ಲಿರ್ತಕ್ಕಂಥ ಗಾಂಧಿ ಪಾರ್ಕ್ನಲ್ಲಿ ಫೆಡ್ಲೈಟ್ ಮ್ಯಾಚ್ ಒಂದು ಖೋಖೋ ಆಟವನ್ನು ಆಡಿಸಿದಾಗ, ಏನು ಹೆಸರಾಂತ ಇಂಗ್ಲಿಷ್ನವ್ರ ಕಾಲದಲ್ಲೇ ಹುಟ್ಕೊಂಡಿರ್ತಕ್ಕಂಥ ನ್ಯಾಷನಲ್ ಹೈಸ್ಕೂಲ್ಗೂ ಒಂದು ಕುಗ್ರಾಮದ ಸ್ಥಿತಿಯಲ್ಲಿದ್ದಂಥ ಕೆಂಪಾಪುರ ಅಗ್ರಹಾರದ ನವಚೇತನ ಪ್ರೌಢಶಾಲೆಯ ಮಕ್ಕಳಿಗೂ ಒಂದು ಖೋಖೋ ಪಂದ್ಯ ಏರ್ಪಟ್ಟಾಗ ಅವರನ್ನ ಸೋಲಿಸಿ ನಮ್ಮ ಮಕ್ಕಳು 5 ನಿಮಿಷವೂ ಕೂಡ ಒಬ್ಬರು ಔಟ್ ಇಲ್ಲದೆ ಸತತವಾಗಿ ಆಡಿದಂಥ ಮಂಜುನಾಥ ಅನ್ನೋ ಒಬ್ಬ ವಿದ್ಯಾರ್ಥಿ ಬಹಳ ಚೆನ್ನಾಗಿ ಆಟ ಆಡಿಸ್ತಾ ಇರ್ತಾನೆ, ರಾಜೇಶ ಬೋರಯ್ಯ ಅಂತ. ಆ ಒಂದು ದಿನ ನನಗೆ ಹೆಂಗಾಯ್ತು ಅಂತಂದ್ರೆ, ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಅಂತ ಒಂದು ಕಟಾನ್ಗಟ್ಟಿ ಸಾವಿರಾರು ಜನ ವಿದ್ಯಾರ್ಥಿಗಳಿರ್ತಕ್ಕಂಥ ಶಾಲೆಯಲ್ಲಿ ಎಂತೆಂಥ ಚತುರರು ಆಯ್ಕೆ ಮಾಡಿರ್ತಾರೆ. ಇಂಥ ಒಂದು ಕುಗ್ರಾಮದ ಅಂದ್ರೆ ಎಲ್ಲ ಗೃಹ ಕೈಗಾರಿಕೆ, ಬಡತನದ ಬೇಗಿಯಲ್ಲಿ ಬಿನ್ನಿ ಮಿಲ್ ನೌಕರರಾಗಿರ್ತಕ್ಕಂಥ ಅವರ ಮಕ್ಕಳುಗಳು ಓದ್ತಾ ಇದ್ದಂಥ ಬಡ ಶಾಲೆ ಅದು. ಯಾಕೆಂತಂದ್ರೆ ಅವ್ರಿಗೆ ಊಟ ಏನು ಅನ್ನುವಂಥ ಸ್ಥಿತಿಲಿದ್ದಂಥ ಒಂದು ಕೆಂಪಾಪುರ ಅಗ್ರಹಾರದ ಮಕ್ಕಳು ಅಂಥ ಒಂದು ಘಟಾನುಘಟಿಗಳ ಶಾಲೆಯಲ್ಲಿ ಒಂದಂತೂ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆ ಶಾಲೆಯ ಮಕ್ಕಳಿದ್ದಂಥ ಆ ಒಂದು ಪೌರುಷದತನ ನಮ್ಮ ಮಕ್ಕಳು ನೋಡಿದಾಗ ಬಡಬಡವಾಗಿರ್ತಾ ಇದ್ದು. ಏನಪ್ಪ ಇವ್ರು ನಿಜವಾಗ್ಲೂ ಇವ್ರ ಮುಂದೆ ಆಡ್ತಾರಾ ಅಂತ ಸಂದರ್ಭದಲ್ಲಿ ಅವ್ರು ಗೆದ್ದಾಗ ನನಗೆಷ್ಟು ಖುಷಿ ಆಯಿತು ಅಂತಂದ್ರೆ, ತೇನ್ ಸಿಂಗ್ ಹಿಲೇರಿ ಏನು ಅಂದು ಗೌರಿಶಂಕರದ ತುಟ್ಟ ತುದಿ ಎತ್ತರಕ್ಕೆ ಹೋಗಿ ನಿಂತು ನಾವು ಶಿಖರವನ್ನೇರಿದ್ದೇವೆ ಅಂತ ಏನಂದ್ರೋ ಅದೇ ರೀತಿ ಅವತ್ತು ನನಗೆ ಅನುಭವ ಆಯಿತು ಸರ್. ಬೆಳೆಯುವ ಪೈರು ಮೊಳಕೆಯಲ್ಲೇ ಅನ್ನುವುದನ್ನ ನಾವು ಗಮನಿಸಿದಾಗ, ಆ ಪೈರು ಯಾವ ರೀತಿ ಉತ್ತಮವಾಗಿ ಬೆಳವಣಿಗೆಯನ್ನ ಹೊಂದುತ್ತೆ ಅಂತಂದ್ರೆ ಅದು ಉತ್ತಮವಾದ ಫಲವನ್ನ ಕೊಡುತ್ತೆ ಅಂತ. ಅದೇ ಒಬ್ಬ ವಿದ್ಯಾರ್ಥಿ ಉತ್ತಮವಾದ ಜ್ಞಾನವನ್ನ ಆ ಸಂದರ್ಭದಲ್ಲಿ ತಿಳ್ಕೊಂಡದ್ದೇ ಆದರೆ ಉತ್ತಮವಾದಂಥ ಭಾರತವನ್ನ ನಿರ್ಮಾಣ ಮಾಡ್ತಾನೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಅದಕ್ಕಾಗಿ ನಾವೇನ್ ಮಾಡಿದೀವಿ ಅಂದ್ರೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಅಂತೇಳಿ 3 ಕಳಕಳಿಗಳನ್ನ ನಾವು ಅಲ್ಲಿಂದಲೇ ಬೋಧನೆ ಮಾಡ್ಕೊಳ್ತಾ ಬರ್ತಾ ಇರ್ತೀವಿ. ಅಲ್ಲಿ ಸಾಮಾಜಿಕ ಕಳಕಳಿಯನ್ನ 8ನೇ ತರಗತಿಯಿಂದ ತಗೊಂಡಾಗ ಇಲ್ಲಿ ದೈಹಿಕ. ಏನ್ ದೈಹಿಕ? ಒಂದು ಮಗು ಅನೇಕ ಅಂಗಾಂಗಗಳಿಂದ ಕೂಡಿದ್ದು, ಆ ಏನು ಅಂಗಗಳಿದ್ದವೋ ಆ ಅಂಗಗಳಿಗೆ ಯಾವ ರೀತಿಯಾದಂಥ ವಿಟಮಿನ್ಸ್ ಫುಡ್ ಅನ್ನ ಕೊಡಬೇಕು. ಯಾಕೆಂದ್ರೆ ಒಂದೇ ಅಂಗ ಇಲ್ಲ, ನಾನಾ ಅಂಗಾಂಗಗಳಿವೆ. ಆ ಅಂಗಾಂಗಗಳಿಗೆ ಯಾವ್ಯಾವ ರೀತಿಯಾದಂಥ ಪೌಷ್ಟಿಕಾಂಶಯುಕ್ತವಾದಂಥ ಆಹಾರವನ್ನ ಮಗುವಿನಿಂದಲೇ ಕೊಡಬೇಕು.
ಎ, B1, B2, C, D ಈ ರೀತಿಯಾದಂಥ ವಿಟಮಿನ್ಸ್ಗಳನ್ನು, ಯಾಕೆಂದರೆ ಪಂಚೇಂದ್ರಿಯಗಳು, ಹಾಗೆ ಕೈ, ಕಾಲು, ಹೊಟ್ಟೆ ಒಳಗಿರ್ತಕ್ಕಂಥ ಎಲ್ಲವಕ್ಕೂ ಕೂಡ ವಿಟಮಿನ್ಸ್ ಆಹಾರ ಹೋಗುವಂಥ ರೀತಿಯಲ್ಲಿ ನಾವು ದೈಹಿಕವಾಗಿ ಅಲ್ಲಿಂದಲೇ ಸದೃಢ ಮಾಡಿದಾಗ ಅವನು ಉತ್ತಮವಾದಂಥ ದೈಹಿಕ ಸಾಮರ್ಥ್ಯವುಳ್ಳಂಥ ಪ್ರಜೆಯಾಗಿ ಈ ದೇಶವನ್ನು ಕಾಯೋದಿಕ್ಕೆ ಅವನು ದೈಹಿಕವಾಗಿ ಸಮರ್ಥನಾಗ್ತಾನೆ. ಅದೇ ರೀತಿ ಮಾನಸಿಕವಾಗಿ ಅವನು ದೈಹಿಕವಾಗಿ ಸದೃಢನಿದ್ದ ಕ್ಷಣಕ್ಕೆ ಏನು ಮಾಡ್ನಾರ, ಅವನಿಗೆ ಮಾನಸಿಕ ಆರೋಗ್ಯನೂ ಬಹಳ ಮುಖ್ಯವಾದದ್ದು. ಆ ಒಂದು ದೃಷ್ಟಿಯಿಂದ ಮಾನಸಿಕ ಹಾಗೂ ದೈಹಿಕ ಇವೆರಡು ಕೂಡ ಒಂದು ನಾಣ್ಯದ ಎರಡು ಮುಖ ಇದ್ದಂತೆ. ಮಾನಸಿಕವಾಗಿ ದೈಹಿಕವಾಗಿ ಸದೃಢ ಹೊಂದ ಅಂದಮೇಲೆ ಅವನು ಮಾನಸಿಕವಾಗಿ ಸದೃಢ ಹೊಂದಲಿಕ್ಕೆ ಆತನಿಗೆ ಜ್ಞಾನ ಕೊಡಬೇಕು. ಜ್ಞಾನ ಎಲ್ಲಿಂದ ಕೊಡಬೇಕು? ಇಲ್ಲಿಂದ ಆ ಅನ್ನೋ ಏನು ಅಕ್ಷರವನ್ನು ತೆಗೆದುಕೊಂಡು ನಾವೇನು ಕಲಾತ್ಮಕವಾದಂಥ ಅಕ್ಷರಗಳನ್ನು ನಾವು ಕಲಿಸ್ತಾ ಹೋಗ್ತಾ ಇರ್ತೀವೋ ಅಲ್ಲಿ ಜ್ಞಾನ ತುಂಬಿ ಆ ಭದ್ರವಾದಂಥ ಜ್ಞಾನದ ಅಡಿಪಾಯವನ್ನು ಆ 1ರಿಂದ 4ನೇ ತರಗತಿ ಹಂತದಲ್ಲಿ ನಾವು ಪ್ರಚುರಪಡಿಸಿದಾಗ ತನಗೆ ತಾನೇ ಸಾಮಾಜಿಕ ಕಳಕಳಿ ಅವನಲ್ಲಿ ಉಂಟಾಗುತ್ತೆ. ಅದಕ್ಕೋಸ್ಕರ ಒಬ್ಬ ರೈತ ಉತ್ತಮವಾದಂಥ ಬೀಜವನ್ನು ಅಲ್ಲಿ ಒಟ್ಲಾಕಿದ್ದೇ ಆದರೆ ಅದನ್ನು ಮರಿ ಗಿಡವನ್ನಾಗಿ ಮಾಡೋದಕ್ಕೆ ಏನು ನಾವು ಒಟ್ಲು ಅಂತ ಕರಿತೀವಿ, ಅದನ್ನು ಹಾಕುವಾಗ ಒಳ್ಳೆ ಬೀಜವನ್ನು ತಂದು ನಾವು ಹಾಕಿದಾಗ ಆ ಒಳ್ಳೆ ಬೀಜದ ಸಸಿ ಅದ್ಭುತವಾದಂಥ ಫಲವನ್ನು ಕೊಡುತ್ತೆ. ಅದೇ ರೀತಿ 1ರಿಂದ 4ನೇ ತರಗತಿಯ ಸಂದರ್ಭದಲ್ಲಿ ದೈಹಿಕತೆ ಮತ್ತು ಮಾನಸಿಕತೆ ಎರಡನ್ನ ನಾವು ಅವರಿಗೆ ಪ್ರಚುರಪಡಿಸಿದ್ರೆ ಖಂಡಿತ ದೇಶಕ್ಕೆ ಹಾಗೂ ಎತ್ತ ತಂದೆ ತಾಯಿಗಳಿಗೆ ಹಾಗೂ ಪಾಠ ಬೋಧನೆಯನ್ನು ಮಾಡಿದಂಥ ಶಿಕ್ಷಕರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದ್ದರಿಂದ ಭಾರತ ಬಡ ರಾಷ್ಟ್ರ ಯಾವತ್ತಾಗಿತ್ತು? ಅವತ್ತಾಗಿತ್ತು. 2.5 ಶತಮಾನಗಳ ಕಾಲ ನಮ್ಮ ದೇಶದ ಎಲ್ಲ ಸಂಪತ್ತನ್ನು ಕೊಳ್ಳೆ ಹೊಡೆದು ಬಡತನದ ರೇಖೆಗೆ ಇಂದಲೂ ಕೆಳಗಟ್ಟಕ್ಕೆ ತಗೊಂಡೋಗುವಂಥ ಘಟ್ಟಕ್ಕೆ ಆ ಕೆಂಪು ಪರಂಗಿಗಳು ನಮ್ಮ ದೇಶದ ಸಂಪತ್ತನ್ನು ಹೊತ್ಕೊ ಹೋಗ್ಬಿಟ್ಟಿದ್ರು. ಅಂಥ ಸಂದರ್ಭದಲ್ಲಿ ಹೆಚ್ಚಳ ಜನಸಂಖ್ಯೆ ಅನರಕ್ಷತೆಗೆ ಕಾರಣ ಅನ್ನುವಂಥ ಆ ವರ್ಡನ್ನು ನಾವು ಬಳಸಿ ಎಲ್ಲರೂ ಭಾರತೀಯರು ಅಕ್ಷರ ಜ್ಞಾನವನ್ನು ಹೊಂದಬೇಕು ಅಂತೇಳಿ ಆ ಸಂದರ್ಭದಲ್ಲಿ ವಯಸ್ಸಾದವ್ರಿಗೂ ಕೂಡ ವಯಸ್ಕರ ಶಿಕ್ಷಣವನ್ನು ತಂದರು. ಆದರೆ ಅದು ಎಷ್ಟು ಪ್ರಜ್ವಲಿಸ್ತು ಅಂತಂದರೆ ಕೇವಲ ಅಟ್ಲೀಸ್ಟು ಅವನ ಹೆಸರನ್ನು ಬರೆಯುವಂಥ ಘಟ್ಟಕ್ಕೆ ಬಂತು. ಆದರೆ ಅದು ಶಿಕ್ಷಣ ಅಲ್ಲ. ಇಲ್ಲಿ ಶಿಕ್ಷಣ ಹುಡ್ತಾ ಇರ್ತಕ್ಕಂಥ ಮಗುವಿಗೆ ಅಲ್ಲಿಂದಲೇ ಜ್ಞಾನವನ್ನು ಕೊಡ್ತಾ ಬಂದರೆ ಅದು ಭಾರತದ ಪ್ರತಿಭಾನ್ವಿತ ಉತ್ತಮ ಭಾವಿ ಪ್ರಜೆ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಬ್ರದರ್. ಅದಕ್ಕೆ ಮಾನಸಿಕ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯ ಭಾಳ ಮುಖ್ಯವಾದದ್ದು. ಯಾಕೆಂದರೆ ಅದು ಬೆಳೀತಾ 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 ಅನಾರೋಗ್ಯಕ್ಕೆ ತುತ್ತಾದದ್ದೇ ಆದಲ್ಲಿ ಅವನು ಯಾವುದೇ ಒಂದು ತರಗತಿಯಲ್ಲಿ ವ್ಯಾಸಂಗ ಮಾಡುವಾಗ, ಈಗ ಉದಾಹರಣೆಗೆ ಒಬ್ಬರು 100ಕ್ಕೆ 90 ಪಡಿತಾರೆ, ಒಬ್ಬರು 40 ಪಡಿತಾರೆ, ಒಬ್ಬರು 100ಕ್ಕೆ 100 ತೆಗಿತಾರೆ, ಒಬ್ಬ ಪೇಲೆ ಆಗೋಯ್ತಾನೆ. ಕಾರಣ ಏನು ಅಂದರೆ ಅವನು ದೈಹಿಕವಾಗಿ ಅವನಿಗೆ ಆರೋಗ್ಯ ಸರಿ ಇರೋದಿಲ್ಲ. ಯಾವುದೋ ಒಂದು ಬಾಧೆ ಇರುತ್ತೆ. ಆ ಬಾಧೆಗೋಸ್ಕರ ಅವನೇನು ಮಾಡ್ತಾನೆ, ಅವತ್ತಿನ ಕಾಲದ ಶಿಕ್ಷಕರೇನಿದ್ರು ಅವ್ರು ಕಂಡ್ರೆ ನಾವು ಎದುರ್ಕೊತಾ ಇದ್ದೋ. ಅವ್ರು ಬಂದರು ಅಂದರೆ ಒಂದು ಮೈಲಿ ಹೋಯ್ತಾ ಇದ್ದೋ. ಶಿಕ್ಷಕರು ಅಂದರೆ ಅವತ್ತು ಆ ರೀತಿ ಇತ್ತು. ಅಂದರೆ ಅದು ಎದುರಿಸ್ತಾ ಇರಲಿಲ್ಲ. ಆ ಗುರುಭಕ್ತಿ, ಆ ಗುರು ನಿಷ್ಠೆ, ಗುರುಗಳು ಅಂದರೆ ಅನ್ನುವಂಥದ್ದು ಅವತ್ತಿದ್ದ ಕಾರಣ ಅವನು ನನಗೆ ಹೊಟ್ಟೆ ನೋವು ಅಥವಾ ನನಗೆ ತಲೆನೋವು ಅಥವಾ ಇದು ನಾನು ಹೇಳ್ಕೊಟ್ಟ. ಈಗ ನನ್ನೆಂತ ತಗೊಳ್ಳಿ, ಅವತ್ತು ನನಗೆ 5ನೇ ತರಗತಿಯಲ್ಲಿ ಒಂದು ಕಡೆ ತಲೆನೋವು ಬಂತು. ಆ ಸಂದರ್ಭದಲ್ಲಿ ತಂದೆ ತಾಯಿಗಳು ಯಾವ್ದಾದ್ರು ಪ್ರಜ್ಞಾವಂತ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ ಅದರಲ್ಲಿ ಇವತ್ತು ನಾನು ಅರೆಬೇರೆ ಕುರುಡನಾಗ್ತಾ ಇರಲಿಲ್ಲ. ಮಾನಸಿಕವಾಗಿ ಸದೃಢನಾಗಿದ್ದರೆ
ಜ್ಞಾನದ ಬೆಳಕು ಹೇಗೆ ನನ್ನ ಹೃದಯದಲ್ಲಿ ಇದೆಯೋ ಹಾಗೆ ದೈಹಿಕವಾದ ಬೆಳಕು ಕೂಡ ನನ್ನಲ್ಲಿ ಇರ್ತಾ ಇತ್ತು. ಅವತ್ತು ನನಗೆ ಹಸಿರೌಷ್ಠಿಯನ್ನು ಕಂದಾಚಾರದ ಮಡ್ಲಲ್ಲಿ ಹಸಿರೌಷ್ಠಿ ಬಿಟ್ಟರು, ಕಣ್ಣಿಗೆ ತುಪ್ಪ ಬಿಟ್ಟರು, ಮೂಗುಗೆ ತುಪ್ಪ ಬಿಟ್ಟರು. ಇವೆಲ್ಲ ಮಾಡಿದ್ದರಿಂದ ದಿನೇ 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 ಇರ್ತಕ್ಕಂಥ ಆ ಒಂದು ನರಗಳು ನನಗೆ ನಶಿಸಿ ಹೋಯ್ತಾ ಬಂದು ಇವತ್ತು ನಾನು ಕುರುಡನಾಗಿ ಇವತ್ತು ಸಮಾಜದಲ್ಲಿ ಎಷ್ಟು ಸಂಕಟವನ್ನು ಪಡ್ತಾ ಇದ್ದೀನಿ ಅಂದರೆ ಹೇಳಲ್ಲ ಸಾಧ್ಯ. ಅದಕ್ಕಾಗಿ ನಾನು ಹೇಳ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಕೂಡ ಮಕ್ಕಳಿಂದಲೇ ಆರೋಗ್ಯದ ಒಂದು ಕ್ರಮವನ್ನು ಮೂಡಿಸಬೇಕು. ಆರೋಗ್ಯವಾಗಿದ್ದಲ್ಲಿ ಮಾತ್ರ ನಾವು ಒಳ್ಳೆ ಸದೃಢ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ, ಸದೃಢ ಜೀವನವನ್ನು ಕಟ್ಟಲಿಕ್ಕೆ ಸಾಧ್ಯ, ಸದೃಢವಾದ ಪ್ರಗತಿದಾಯಕವಾದಂಥ ಪ್ರಜೆಯಾಗೋದಕ್ಕೆ ಸಾಧ್ಯ ಅಂತ ಆ ಸಂದರ್ಭದಲ್ಲೇ ಸೂಕ್ಷ್ಮವಾಗಿ, ವಿವರಾತ್ಮಕವಾಗಿ ಅಲ್ಲ, ಸೂಕ್ಷ್ಮವಾಗಿ ಮಗು ಈ ಆಹಾರ ತಿಂದರೆ ಕಣ್ಣಿಗೆ ತುಂಬ ಒಳ್ಳೆಯದಪ್ಪ, ಇದು ಸೊಪ್ಪು, ಕೀರೆ ಸೊಪ್ಪು ತುಂಬ ಒಳ್ಳೆಯದು, ಈ ಕೋಳಿ ಮೊಟ್ಟೆ ಇದೆಯಲ್ಲ ಅದು ತುಂಬ ಒಳ್ಳೆಯದು ನೋಡು, ಜಾಯಿಂಟ್ ಈಗ ದೈಹಿಕವಾಗಿ ನಾವು ಬೆಳವಣಿಗೆ ಹೊಂದಬೇಕಾದ್ರೆ ಎಲ್ಲ ರೀತಿಯಾದಂಥ ವಿಟಮಿನ್ಸ್ ಆಹಾರವನ್ನು ತಿನ್ನಬೇಕು ಅಂತ ಆ ಮಕ್ಕಳಿಗೆ ಅವತ್ತಿನಿಂದಲೇ ಹೇಳ್ತಾ ಬಂದರೆ ಎಲ್ಲ ರೀತಿಯಾದಂಥ ಬೆಳವಣಿಗೆ ಹೊಂದುತ್ತೆ. ಅವನು ಎಲ್ಲ ರೀತಿಯಾದಂಥ ಬೆಳವಣಿಗೆ ಹೊಂದ ಅಂದರೆ ತನಗೆ ತಾನೇ ಜ್ಞಾನದ ಮಾರ್ಗವನ್ನು ಅವನು ಕಂಡಿಡ್ತಾ ಹಿಡಿತಾನೆ. ಅದೆಲ್ಲವೂ ಕೂಡ ತಂದೆ ತಾಯಿಗಳು ಮನೆಯಲ್ಲಿ ಪೋಷಕರ ಕೈಲಿ ಇರ್ತದೆ. ಆ ಪೋಷಕರು ಸದೃಢವಾದಂಥ ಮಕ್ಕಳನ್ನು, ಆರೋಗ್ಯವಂತವಾದ ಮಕ್ಕಳನ್ನು ಶಾಲೆಗೆ ಕೊಟ್ಟಲ್ಲಿ ಆ ಶಿಕ್ಷಕರಿಂದ ಆ ಒಂದು ಕಗ್ಗಲನ್ನು ಉತ್ತಮವಾದ ಜ್ಞಾನ ಎಂಬ ಉಳಿಯಲ್ಲಿ ಕೆತ್ತಿ ಉತ್ತಮವಾದ ಸಿಲಿಯನ್ನಾಗಿ ಮಾಡಿ ಭಾರತದ ಪ್ರತಿಭಾನ್ವಿತ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿ ಅಂತ ಹೇಳಲಿಕ್ಕೆ ಸಾಧ್ಯ. ಉದಾಹರಣೆಗೆ ಈಗ ತೆಗೆದುಕೊಂಡಾಗ ಭಾರತದ ಪ್ರತಿಭಾನ್ವಿತ ಸ್ಥಾನವನ್ನು ಅವಲಂಬಿಸಿರ್ತಕ್ಕಂಥ ಕವಿವರಿಯರು, ಋಷಿಮುನಿಗಳು, ಇವತ್ತಿನ ದಿನಕ್ಕೆ ತೆಗೆದುಕೊಂಡಾಗ ಅವತ್ತು ರಾಜ ಮಹಾರಾಜರು, ಇವತ್ತು ರಾಜಕಾರಣಿಗಳು. ಈಗ ನರೇಂದ್ರ ಮೋದಿಯವರು ದೇಶಕ್ಕೆ ತೆಗೆದುಕೊಂಡಾಗ, ನಮ್ಮ ರಾಜ್ಯಕ್ಕೆ ತೆಗೆದುಕೊಂಡಾಗ ಇವತ್ತು ಅನೇಕ ರಾಜಕಾರಣಿಗಳು, ಇವರೆಲ್ಲರೂ ಕೂಡ ಯಾವ ರೀತಿ ಅಂತಂದರೆ ರಾಜಕೀಯ ಇಲ್ಲಲ್ಲ, ಸದೃಢವಾಗಿರೋದಕ್ಕೆ ಆ ಒಂದು ಸ್ಥಾನದಲ್ಲಿ ಹೋಗಿ ಅವ್ರು ಕೂಳ್ತಿದ್ದಾರೆ. ಸದೃಢತೆ ಅಂದರೆ ಆರೋಗ್ಯ ಭಾಳ ಮುಖ್ಯ ಸರ್. ಆ ಆರೋಗ್ಯದ ಕಡೆಗೆ ಹೆಚ್ಚಿನ ಒತ್ತನ್ನು ಪೋಷಕ ಬಂಧುಗಳು ಕೊಟ್ಟು ಇವತ್ತು ಅದೇ ರೀತಿ ಮುಂದುವರಿತಾ ಹೋದಾಗ ಸಾಮಾಜಿಕ ಕಳಕಳಿ ಮತ್ತು ಆರೋಗ್ಯ ವೃದ್ಧಿ ಇದನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಪೋಷಕ ಬಂಧುಗಳಿಗೆ ನಾನು ತಿಳುವಳಿಕೆಯನ್ನು ಕೊಡ್ತಾ ಇದ್ದೆ. ನಾನು ಈ ವಸ್ತ್ರದ ಬಗ್ಗೆ ಅದನ್ನು ಸಮವಸ್ತ್ರ ಅಂತೇಳಿ ನಾವು ಅದನ್ನು ಶಾಲೆಗಳಲ್ಲಿ ಇನ್ಕ್ಲೂಡಿಂಗ್ ಮಾಡಿದ್ವಿ. ಕಾರಣ ಏನು ಗೊತ್ತಾ, ಬಡವ ಬಲ್ಲಿದ ನಾವೆಲ್ಲ ಒಂದೇ. ನಾವು ಒಂದು ಶಾಲೆಯ ವಿದ್ಯಾರ್ಥಿಗಳು, ಇದನ್ನು ನಾವು ಮಕ್ಕಳಲ್ಲಿ ಮೂಡಿಸೋದಕ್ಕೋಸ್ಕರವಾಗಿ ಸಮವಸ್ತ್ರ ಅಂತೇಳಿ ನಾವು ಮಾಡಿದ್ವಿ. ಇದು ಇಂದಿನ ಕಾಲದಿಂದಲೂ ಇದನ್ನು ಸಮವಸ್ತ್ರ ಅಂತಂದ್ರೇನು ಅಂದರೆ ನಾವೆಲ್ಲ ಒಂದೇ ಕಲರ್ ಬಟ್ಟೆ ಎಲ್ಲ ಒಂದೇ. ಅದರಲ್ಲಿ ಒಬ್ಬರು ಕಾಸ್ಟ್ಲಿ ಬಟ್ಟೆಯನ್ನು ತಗೋಬೋದು, ಕೆಲವರು ಕಡಿಮೆ, ಆದರೂ ಎಲ್ಲ ಒಂದೇ ನಾವು ಅನ್ನುವಂಥದ್ದು ಮಕ್ಕಳಲ್ಲಿ ಮೂಡಲಿ ಅನ್ನೋ ದೃಷ್ಟಿಯಿಂದ ಸಮವಸ್ತ್ರವನ್ನು ಮಾಡಿ ಇದೆಯೇ ಹೊರತು ಇಲ್ಲಿ ಯಾವುದೇ ರೀತಿಯಾದಂಥ ಪಕ್ಷದ ಒಂದು ಇದರಲ್ಲಿ ಬರೋದೇ ಇಲ್ಲ. ನಾನು ಏನು ಹೇಳಿಕ್ಕೆ ಇಷ್ಟಪಡ್ತೇನೆ ಅಂದರೆ, ನಾನು ಶಿಕ್ಷಕನ ಅವಧಿಯಲ್ಲಿ ಒಂದು ದಿನ ಅನ್ಯೂನಿಫಾರಮನ್ನು ನಾನು ಕೊಡ್ತಾ ಇದ್ದೆ. ಆ ಅನ್ಯೂನಿಫಾರಮ್ ಹಾಕೊಬನ್ನಿ ಅಂತ ಹೇಳಿದ ದಿನ ಸಮವಸ್ತ್ರ ಬಿಟ್ಟು ಬೇರೆ ಬಟ್ಟೆ ಹಾಕೊಬನ್ನಿ ಎಂದಾಗ ಎಂತೆಂಥ ಬಟ್ಟೆ ಹಾಕೋ ಬರ್ತಾ ಇದ್ರು ಅಂದರೆ, ಅದರಲ್ಲಿ ಈ ಬಡತನದಲ್ಲಿ ಇರ್ತಕ್ಕಂಥವ್ರು ತಮ್ಮ ತಂದೆ ತಾಯಿಗಳನ್ನ ಹೋಗಿ ಕೇಳ್ತಾ ಇದ್ರು, ನಿಂದಿಸ್ತಾ ಇದ್ರು.
ನಾವು ಎಂಥವ್ರ ಹೊಟ್ಟೆಲಿ ಹುಟ್ಬಿಟ್ಟಿದ್ದೀವಿ, ನಮಗೆ ಎಂಥ ಬಟ್ಟೆ, ಅವ್ರು ಎಂಥ ಬಟ್ಟೆ ಹಾಕೊಂಬಂದಿದ್ದಾರೆ ಅಂತ ಅವ್ರು ಅಂದ್ಕೊಂಡು ಮತ್ತೆ ಹೋಗಿ ಅಮ್ಮ ನೀವು ನನಗೆ ಒಳ್ಳೊಳ್ಳೆ ಬಟ್ಟೆ ತಗೊಳ್ಲೇ ಇಲ್ಲ. ಆ ಒಂದು ನೋವಿನಿಂದ ಅವನ ಜ್ಞಾನಕ್ಕೆ ಕುಂದಾಗುತ್ತೆ. ನಾನು ಯಾಕೆಂತಂದರೆ ಸಮವಸ್ತ್ರ ಅಲ್ಲದೆ ಯಾವ್ಯಾವುದೋ ಬಟ್ಟೆ ಹಾಕೋಯ್ತಾ ಇದ್ದಾಗ ಹೋಗು ನಾವು ಎಂತೆಂಥ ಬಟ್ಟೆ ಹಾಕೋ ಬರ್ತಾರೆ, ನಾನು ಅಂಥ ಬಟ್ಟೆ ಹಾಕೋಕ್ಕಾಗಲ್ಲ ನಾನು ಓದಕ್ಕೆ ಹೋಗಲ್ಲ ಅನ್ನುವಂಥ ಮಕ್ಕಳು ಎಷ್ಟೋ ತಪ್ಪಿಸ್ಕೊತಾ ಇದ್ರು. ಅದನ್ನ ತಪ್ಪಿಸ್ಲಿಕ್ಕೋಸ್ಕರವಾಗಿ ಶಿಸ್ತು, ನಾವೆಲ್ಲ ಒಂದೇ, ನಾವೆಲ್ಲ ಭಾರತೀಯರು, ನಾವೊಂದು ಶಾಲೆ ಮಕ್ಕಳು ಅನ್ನೋದನ್ನ ಮೂಡಿಸ್ಲಿಕ್ಕೋಸ್ಕರವಾಗಿ ಜ್ಞಾನ ಇರ್ತಕ್ಕಂಥ ಶಿಕ್ಷಕ ಕುಲ ಇದನ್ನ ಸಮವಸ್ತ್ರ ಅಂತೇಳಿ ನಾವು ತಂದ್ವಿ. ಯಾವುದೇ ಕಾರಣಕ್ಕೂ ಇದರಲ್ಲಿ ಧರ್ಮವನ್ನಾಗಲಿ ಜಾತಿಯನ್ನಾಗಲಿ ಪ್ರಚುರಪಡಿಸೋದಕ್ಕೋಸ್ಕರವಾಗಿ ಈ ಸಮವಸ್ತ್ರ ಬಂದಿಲ್ಲ. ಈಗೇನಾಗಿದೆ ಅಂದರೆ ಈ ಪಕ್ಷ ಅಂತ ಹೇಳಿ ಬಂದು ಆ ಪಕ್ಷಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಅವ್ರ ಪಕ್ಷದ ಅವರು ಯೂನಿಫಾರ ಕಲರ್ ಚೇಂಜ್ ಮಾಡ್ಕೋಬೋದು ಅಥವಾ ಬಣ್ಣ ಬದಲಾವಣೆ ಮಾಡ್ಕೋಬೋದು. ಆದರೆ ಬಣ್ಣ ಬದಲಾಯಿತೇ ವಿನಃ ಬಡತನ ಸಿರಿತನ ಖಂಡಿತ ಬದಲಾಗಲಿಲ್ಲ. ಅಲ್ಲೆಲ್ಲ ನಾವೆಲ್ಲ ಒಂದೇ ಅಂತ ಬಂತು. ಅವ್ರು ಏನೇ ಬದಲಾವಣೆ ಮಾಡ್ಕೊಳ್ಳಿ, ಕೇಸರಿ ಆಗ್ಬೋದು, ಇಲ್ಲಿ ಇದಾಗ್ಬೋದು ಅಂತೇನೋ ನೀವು ಏನು ಹೇಳಿದ್ರಲ್ಲ ಅದಿಲ್ಲ. ನೀವು ಯಾವುದೇ ಹಾಕೊಳ್ಳಿ, ಆ ಶಾಲೆಯಲ್ಲೆಲ್ಲ ಅದೇ ಬಣ್ಣದ ಸಮವಸ್ತ್ರವನ್ನ ಹಾಕಿಸಿರ್ತೀವಿ, ಅಲ್ಲೂ ಕೂಡ ಒಂದೇ ಅಂತ ಬತ್ತಲ್ಲ, ನಾವೆಲ್ಲ ಒಂದೇ ಅಂತ ಬತ್ತಲ್ಲ. ಆ ಕಾರಣಕ್ಕೋಸ್ಕರವಾಗಿ ನಾನು ನಿಮ್ಗೆ ಏನು ಅಂತಂದ್ರೆ, ಸಮವಸ್ತ್ರದಲ್ಲಿ ಯಾವುದೇ ರೀತಿಯಾದಂಥ ಧರ್ಮವನ್ನ ಪ್ರಚುರಪಡಿಸ್ಲಿ ಅಂತೇಳಿ ಸಮವಸ್ತ್ರ ಮಾಡಿಲ್ಲ. ನಾವೆಲ್ಲ ಒಂದೇ, ನಮ್ಮಲ್ಲಿ ಯಾವುದೇ ಮೇಲು ಕೀಳು ಅನ್ನೋ ಮನೋಭಾವನೆ ಬರೋದು ಬೇಡ ಅಂತ ಹೇಳಿ, ಜ್ಞಾನ ಹೇಗೆ ಎಲ್ಲರ ಸೊತ್ತೋ ಅದೇ ರೀತಿ ನಾವೆಲ್ಲ ಭಾರತೀಯ ಮಕ್ಕಳು ಅನ್ನುವಂಥ ಒಂದು ಮನಸ್ಥಿತಿ ಅವ್ರಿಗೆ ಬರಲಿ ಅಂತೇಳಿ ಸಮವಸ್ತ್ರ ಮಾಡಿದ್ದೇವೆ ಹೊರತು ಯಾವುದೇ ಕಾರಣಕ್ಕೂ ಅವರವರ ಧರ್ಮವನ್ನು ಎತ್ತಿಡಲಿಕ್ಕೆ ಯಾರು ಇದಕ್ಕೆ ಹೋಗಬೇಡಿ ಅಂತೇಳಿ ನಾನು ಪಕ್ಷಾಧಾರಿತ ವ್ಯಕ್ತಿಗಳಿಗೆ ನಾನು ಕೈ ಮುಗಿದು ಹೇಳ್ಕೊಳ್ತೇನೆ. ನಾನು ಹೇಳಿದಿಷ್ಟೇ, ನಾವು ಜ್ಞಾನ ಕೊಡ್ತಾ ಇದ್ದೀವಿ. ಆ ಜ್ಞಾನ ಕೊಡಬೇಕಾದ್ರೇನು, ಇಲ್ಲಿ ಮೇಲು ಕೀಳು ಅನ್ನೋ ಭಾವನೆ ಬರಬಾರ್ದು, ನಾವೆಲ್ಲ ಒಂದೇ ಅನ್ನುವಂಥದ್ದು. ಯಾಕೆಂದ್ರೆ ಒಬ್ಬ ಶಿಕ್ಷಕ 40 ಜನ ವಿದ್ಯಾರ್ಥಿಗಳಿಗೆ ಒಂದೇ ರೀತಿಯಾದ ಬೋಧನೆಯನ್ನ ಮಾಡೋದು. ಒಬ್ಬೊಬ್ಬರಿಗೆ ಕರೆದು ಬರಲಿ ನಿನಗೆ ಅಂತ ಯಾವುದೇ ಕಾರಣಕ್ಕೂ ಬೋಧನೆ ಮಾಡಲ್ಲ ಅವನು. ಎಲ್ಲರಿಗೂ ಒಂದೇ ಉತ್ತರವನ್ನು ಹೇಳೋದು, ಒಂದೇ ಪ್ರಶ್ನೆಯನ್ನು ಕೇಳೋದು. ಅದೇ ರೀತಿ ನಾವೆಲ್ಲ ಒಂದೇ ಅನ್ನುವಂಥದ್ದನ್ನು ಮೂಡಿಸ್ಬೇಕು ನಾವು ಅಂತೇಳಿ ಸಮವಸ್ತ್ರ ಇರಬೇಕು ಹೊರತು ಯಾವುದೇ ಕಾರಣಕ್ಕೂ ಇದರಲ್ಲಿ ಧರ್ಮ ಸೇರಲೇಬಾರದು. ಇದು ನನ್ನ ಅಭಿಪ್ರಾಯ.